ಪ್ರಣವ್ ನೋಡ್ರಿ, ಕಂದ 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 ಪ್ರಣವ್ ಪ್ರಣವ್ ಸಿಕ್ಬಿಟ್ಟ ರೀ. ಪ್ರಣವ್ ಸಿಕ್ಬಿಟ್ಟ. ನನ್ನ ಬಂಗಾರ, ಕೊನೆಗೂ ನೀನು ನಂಗೆ ಸಿಕ್ಬಿಟ್ಟಿಯಲ್ಲಪ್ಪ. ನಿನಗೋಸ್ಕರ ನಾನು ಹುಡುಕ್ದಿರೋ ಜಾಗ ಇಲ್ಲ, ಮಾಡ್ದಿರೋ ಪೂಜೆ ಇಲ್ಲ. ಆ ದೇವ್ರು ನಮ್ಮ ಕೈ ಬಿಡಲಿಲ್ಲ. ಕೊನೆಗೂ ನೀನು ನನಗೆ ಸಿಕ್ಬಿಟ್ಟೆ. ನೀನೇನಾದರೂ ಸಿಗದೇ ಇದ್ದರೆ ನಾನು ಖಂಡಿತ ಜೀವಂತ ಇರ್ತಾ ಇರಲಿಲ್ಲ. ಯಾರಮ್ಮ ನೀವು? ಯಾಕೆ ಮಗುನ ಹಿಡ್ಕೊಂಡಿದ್ದೀರಾ? ಇವನು ನನ್ನ ಮಗ. ನಮ್ಮಿಂದ ತಪ್ಪಿಸ್ಕೊಂಡು ಬಿಟ್ಟಿದ್ದ. ಇವತ್ತು ಸಿಕ್ಕಿದ್ದಾನೆ. ಇನ್ನು ನನ್ನ ಜೀವನದಲ್ಲಿ ನನಗೇನು ಬೇಡ. ನನ್ನ ಜೀವನ ಸಾರ್ಥಕ ಆಯಿತು. ದೇವ್ರೆ, ನಿನಗೆ ಕೋಟಿ ಕೋಟಿ ನಮಸ್ಕಾರ ಅಪ್ಪ. ಈ ಮಗು ನಿಜವಾಗ್ಲೂ ನಿಮ್ದೇನಾ? ಹೌದಮ್ಮ, ಕಳೆದ ವರ್ಷ ಈ ಮುಳ್ಕಟ್ಟಮ್ಮನ ಜಾತ್ರೆ ಆಯ್ತಲ್ಲ, ಆಗ ಇವನು ತಪ್ಸ್ಕೊಂಡ್ಬಿಟ್ಟಿದ್ದ. ಒಂದು ವರ್ಷ ತಪಸ್ಸು ಮಾಡ್ಬಿಟ್ವಿ ಇವನು ಹುಡ್ಕಕ್ಕೆ. ಹುಚ್ಚರು ಥರ ಗಲ್ಲಿನೆಲ್ಲ ಹುಡುಕ್ಬಿಟ್ವಿ. ಅದೇನೋ ಅಂತಾರಲ್ಲ, ಈ ಪೂರ್ವಜನ್ಮದ ಪುಣ್ಯ, ಅದೃಷ್ಟ, ಸೌಭಾಗ್ಯ ಅಂತ. ಹಾಗೆ ನಮ್ಮ ಮಗ ನಮಗೆ ಸಿಕ್ಬಿಟ್ಟ. ಈ ಮಗು ಈ ಮನೇಲೇ ಇದೆ ಅಂತ ನಿಮ್ಗೆ ಗೊತ್ತು? ಅದೇ ಅನಾಥಾಶ್ರಮದವರು ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ರಂತೆ. ಅದನ್ನ ನಾವು ಅವಾಗ ನೋಡಿರಲಿಲ್ಲ. ಮೊನ್ನೆ ಆಕಸ್ಮಿಕವಾಗಿ ದಿನಸಿ ತೊಗೊಂಬಂದ್ವಲ್ಲ, ಅದ್ರಕ್ಕೆ ಯಾವುದೋ ಒಂದು ಪೇಪರ್ನಲ್ಲಿ ಸಿಕ್ತು. ಎಂಥ ಅದೃಷ್ಟ ನೋಡಿ. ಅಕಸ್ಮಾತ್ ಅದನ್ನು ನಾವು ನೋಡದೆ ಹೋಗಿದ್ರೆ ನಮ್ಮ ಮಗ ನಮಗೆ ಸಿಗ್ತಾನೆ ಇರಲಿಲ್ಲ. ಮನೆಯಿಂದ ಒಂದೇ ಉಸಿರಿಗೆ ಆಶ್ರಮಕ್ಕೆ ಓಡ್ ಬಂದ್ವಿ. ಅಲ್ಲಿ ನಮ್ಮ ಮಗು ಇಲ್ಲ ಅಂತ ಗೊತ್ತಾಗಿ ಎದೆ ದಸಕ್ಕಂತು. ನಮ್ಮ ಮಗನ ನಿಮ್ಮನೆ ಕರ್ಕೊಂಡು ಬಂದಿದ್ದೀರಾ ಅಂಥೇಳಿ ನಿಮ್ಮನೆ ಅಡ್ರೆಸ್ ಕೊಟ್ರು. ಅದಕ್ಕೆ ನಾವಿಬ್ರು ಇಲ್ಲಿಗೆ ಬಂದ್ವಿ. ಇವಾಗ ನಾವು ನಮ್ಮ ಮಗನ ಕರ್ಕೊಂಡು ಹೋಗ್ತೀವಿ. ಹೋಗೋಣ ಕಂದ ನಮ್ಮ ಮನೆಗೆ. ತಮ್ಮನ್ನ ಮನೆ ಕರ್ಕೊಂಡು ಹೋಗ್ತಿದ್ರಂತೆ. ಬೇಡ ಅನ್ನಮ್ಮ. ಒಂದ್ ನಿಮಿಷ. ಸರ್, ಈ ಮಗು ನಿಮ್ದೇ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಾದರೂ ಇದೆಯಾ? ಅಲ್ಲ, ಮಗು ನಮ್ಮದೇ ಅನ್ನಕ್ಕೆ ಸಾಕ್ಷಿ ಹಾಕಬೇಕು. ಯಾವುದೋ ಮಗುನ ಹುಡುಕೊಂಡು ಬಂದು ಕರ್ಕೊಂಡು ಹೋಗೋವಂಥ ಅಗತ್ಯ ನಮಗೇನಿದೆ ಹೇಳಿ? ನೋಡಿ, ಅದೇನೇ ಇರ್ಬೋದು, ಈ ಮಗುನ ನಿಮ್ಮ ಮಗು ಅಂತ ಪ್ರೂವ್ ಮಾಡಿ ನೀವು ಇಲ್ಲಿಂದ ಮಗುನ ಕರ್ಕೊಂಡು ಹೋಗಬೇಕು. ಇಲ್ಲಾಂದರೆ ಈ ಮಗುನ ನಾವು ಕಳಿಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮಗು ನಮ್ಮ ಜೊತೆ ಕರ್ಕೊಂಡು ಹೋಗಿ ನಿಮ್ದೇನು ತಕರಾರು? ದಯವಿಟ್ಟು ಮಗುನ ನಮ್ಮ ಜೊತೆ ಕಳಿಸ್ಬಿಡಿ. ಇಲ್ಲದ ರಗಳೆ ಎಲ್ಲ ಬೇಡ ರೀ,
ಇವ್ರು ಹೇಳೋದ್ರಲ್ಲಿ ತಪ್ಪೇನಿದೆ? ನಮ್ಮ ಮಗನ ತಮ್ಮ ಮಗ ಅಂತ ಈ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾರೆ. ಅವ್ನ ರಕ್ಷಣೆ ಮಾಡಿದ್ದಾರೆ. ಇವ್ರ ಮನ್ಸು ನೋಯಿಸಿ ನಾವು ಅವನ್ನ ಮನೆಗೆ ಕರ್ಕೊಂಡು ಹೋಗೋದು ಬೇಡ. ಇವ್ರಿಗೆಲ್ಲ ಅವ್ನು ನಮ್ಮ ಮಗನೇ ಅಂತ ಕನ್ವಿನ್ಸ್ ಮಾಡೇ ಕರ್ಕೊಂಡು ಹೋಗೋಣ. ನೋಡಿ, ಅವನಿಗೆ ಬಲಗಡೆ ಬೆನ್ನಿನ ಕೆಳಗೆ ಕಪ್ಪು ಮಚ್ಚೆ ಇದೆ. ಅದು ನಿಜನ ಸುಳ್ಳು ಅಂತ ನೀವೇ ಪರೀಕ್ಷೆ ಮಾಡಿ ನೋಡಿ. ಹೌದು, ಇವ್ರು ಹೇಳ್ತಿರೋದು ನಿಜಾನೇ. ಕಿಶೋರ್ ಬೆನ್ನಿನ ಬಲಭಾಗದಲ್ಲಿ ಮಚ್ಚೆ ಇದೆ. ನೋಡಿ, ನಿಮ್ಗೆ ಇಷ್ಟೇ ಸಾಕಾಗದೆ ಹೋದರೆ ನನ್ನ ಹತ್ರ ಇನ್ನೊಂದು ಸಾಕ್ಷಿ ಇದೆ. ಒಂದು ನಿಮಿಷ ಇರಿ. ನಾನು, ನನ್ನ ಹೆಂಡತಿ ಪ್ರಣವ್. ನೋಡಿ ಸರ್, ಪ್ರಣವ್ ನಾನು, ನನ್ನ ಹೆಂಡತಿ. ನೋಡಿ ಸರ್, ನೋಡಿ ಸರ್. ಪ್ರಣವ್, ಈಗಾದ್ರೂ ನಿಮಗೆ ನಂಬಿಕೆ ಬಂದಿರ್ಬೇಕಲ್ವಾ ಇವನು ನಮ್ಮ ಮಗ ಅಂತ? ಅಷ್ಟೇ ಅಲ್ಲ, ನೀವು ಇನ್ನೊಂದು ಪರೀಕ್ಷೆ ಬೇಕಾದ್ರೂ ಮಾಡ್ಬೋದು. ಸರ್, ಒಂದು ನಿಮಿಷ. ಸರ್, ಒಂದು ನಿಮಿಷ ಬನ್ನಿ. ಇವನಿಗೆ ಜಾಮೂನು ಚಕ್ಲಿ ಅಂದರೆ ತುಂಬ ಇಷ್ಟ. ಬೇಕಾದ್ರೆ ಅವನಿಗೆ ಕೇಳಿ ನೋಡಿ. ಆಮೇಲೆ ಉಚ್ಚಾರಣೆ ಮಾಡ್ಬೇಕಾದ್ರೆ ದಾ ಇದೆಲ್ಲ, ಅದನ್ನು ಡಾ ಅಂತ ಉಚ್ಚಾರಣೆ ಮಾಡ್ತಾನೆ. ನೀವು ಬೇಕಾದ್ರೆ ಒಂದು ಸರಿ ಟೆಸ್ಟ್ ಮಾಡಿ ಸರ್. ಕಿಶೋರ್, ನಿಂಗೆ ಯಾವ ಸ್ವೀಟ್ ಇಷ್ಟ? ಜಾಮೂನು. ಮತ್ತೆ ಬೇರೆ ಏನು ತಿಂಡಿ ಇಷ್ಟ ನಿನಗೆ? ಚಕ್ಲಿ. ಕಿಶೋರ್, ಎಲ್ಲಿ ಯಶೋಧ ಅಂತ ಹೇಳು. ಯಶೋಡ. ಮಗು ಇವ್ರದೇ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವ್ರು ಹೇಳ್ತಿರೋದು, ಕಿಶೋರ್ ಹೇಳ್ತಿರೋದು ಕೇಳ್ತಿದ್ರೆ 100% ಇವ್ರದೇ ಮಗು ಅನಿಸ್ತಿದೆ. ನಿಮ್ಮನ್ನೆಲ್ಲ ಕೈ ಮುಗ್ದು ಕೇಳ್ಕೊತೀನಿ. ಈಗಾದ್ರೂ ಇವ್ನು ನನ್ನ ಮಗ ಅಂತ ರುಜುವಾತಾಯ್ತಲ್ಲ, ನನ್ನ ಕರಳು ಬಳ್ಳಿನ ನನ್ನಿಂದ ದೂರ ಮಾಡಬೇಡಿ. ದಯವಿಟ್ಟು ಇವನನ್ನು ನನ್ನ ಜೊತೆ ಕಳಿಸ್ಕೊಡಿ. ನೋಡಿ, ನೀವಿಷ್ಟೆಲ್ಲ ಪ್ರೂವ್ ಮಾಡಿದ್ಮೇಲೆ ನಾವು ಈ ಮಗುನ ನಿಮ್ಮ ಜೊತೆ ಕಳಿಸ್ಕೊಡ್ಲಿಲ್ಲ ಅಂದರೆ ನಮಗೆ ಮನುಷ್ಯತ್ವನೇ ಇರಲ್ಲ. ಒಂದು ಮಗುನ ಅದರ ತಂದೆ ತಾಯಿಂದ ದೂರ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಅದು ಮಹಾ ಅಪರಾಧ ಕೂಡ. ಆದರೆ ನಮ್ಮ ಅಣ್ಣ ಅತ್ತಿಗೆ ಈ ಮಗುನ ತಮ್ಮದೇ ಮಗು ಅಂತ ಭಾವಿಸಿದ್ರು. ಅವ್ರಿಗೆ ತುಂಬ ನೋವು
ನೋವಾಗತ್ತೆ ನಿಜ. ಆದರೆ ಏನೂ ಮಾಡೋಕ್ಕಾಗಲ್ಲ. ಹಣೆಯಲ್ಲಿ ಏನು ಬರ್ತಿರತ್ತೋ ಅದೇ ಆಗೋದು. ನೀವು ಈ ಮಗುನ ಕರ್ಕೊಂಡು ಹೋಗಿ. ನಿಮ್ಮಿಂದ ಬಹಳನೇ ಉಪಕಾರ ಆಯಿತು. ಪ್ರಣವ್, ಯಾಕಪ್ಪ ಹೀಗೆ ನೋಡ್ತಾ ಇದೆಯಾ? ನಾವು ನಿಮ್ಮ ಅಪ್ಪ ಅಮ್ಮ ಕಣೋ. ಬಾ ಕಂದ, ನಮ್ಮ ಮನೆಗೆ ಹೋಗೋಣ. ಅಮ್ಮ ಅಮ್ಮ, ಒಂದು ನಿಮಿಷ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ನಮಗೆ ಮಕ್ಕಳಿಲ್ಲ. ಇವನನ್ನೇ ನಮ್ಮ ಮಗು ಅಂತ ನಾವು ನಿರ್ಧಾರ ಮಾಡಿಬಿಟ್ಟಿದ್ವಿ. ಇವನು ನಮ್ಮ ಜೊತೆ ಇದ್ದಿದ್ದು ಒಂದೇ ಒಂದು ದಿನ. ನಮ್ಮ ಹಣೆಯಲ್ಲಿ ಬರ್ತಿದ್ದು ಅಷ್ಟೇ ಅಂತ ಕಾಣುತ್ತೆ. ಅಮ್ಮ, ಇವನ್ಗೆ ಹಬ್ಬದೂಟ ಹಾಕಿ ಕಳಿಸ್ಕೊಡ್ತೀವಿ. ಇವತ್ತೊಂದಿನ ಅವನ್ನ ಇಲ್ಲೇ ಇರೋದಕ್ಕೆ ಅವಕಾಶ ಮಾಡಿಕೊಡಿ. ಪ್ಲೀಸ್ ಸರ್, ಆಗಲ್ಲ ಅನ್ಬೇಡಿ. ನನ್ನ ಹೆಂಡತಿ ಇಷ್ಟೊಂದು ಕೇಳ್ಕೊತಾ ಇದ್ದಾಳೆ. ಇಷ್ಟೇ ದಿನ ಈ ಮಗು ನಿಲ್ಬಿಟ್ಟಿದ್ರಿ. ಇನ್ನು ಒಂದೇ ಒಂದು ದಿನ ಈ ಮಗು ನಮ್ಮ ಜೊತೆನೇ ಇರಲಿ ಸರ್, ಪ್ಲೀಸ್. ನಮ್ಮ ಅಕ್ಕ ಬಾವ ಇಷ್ಟೊಂದು ಕೇಳ್ಕೊತಿದ್ದಾರೆ. ಮತ್ತೆ ಅವ್ರ ಮಗುನ ಕಳ್ಕೊಂಡು ಹತಾಶರಾಗೋಗ್ತಾರೆ. ಅವ್ರು ತುಂಬಾ ನೊಂದಿದ್ದಾರೆ. ಪ್ಲೀಸ್ ಅವ್ರ ಮನಸ್ಸನ್ನು ನೋಯಿಸ್ಬೇಡಿ, ಒಪ್ಕೊಳ್ಳಿ. ಓಕೆ, ಹಾಗೆ ಆಗಲಿ. ನೀವು ಇಷ್ಟೊಂದು ಕೇಳ್ಕೊತಿರುವಾಗ ನಾವು ನಮ್ಮ ಮಗನ ಕರ್ಕೊಂಡು ಹೋದರೆ ಚೆನ್ನಾಗಿರೋದಿಲ್ಲ. ನಮಗೂ ನಿಮ್ಮ ನೋವು ಅರ್ಥ ಆಗುತ್ತೆ. ಇವತ್ತು ನಮ್ಮ ಮಗು ನಿಮ್ಮ ಮನೇಲೇ ಇರಲಿ. ನಾವು ನಾಳೆನೇ ಬಂದು ಕರ್ಕೊಂಡು ಹೋಗ್ತೀವಿ. ಕಂದ, ನಿನ್ನನ್ನು ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸೇ ಇಲ್ಲ ಕಣೋ. ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗೋ ತನಕ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ಬರ್ತೀನಪ್ಪ. ಸಂಧ್ಯಾ, ಆ ದರಿದ್ರ ಮಗು ಮನೆ ಬಿಟ್ಟು ಆಚೆ ಹೋಗ್ತಾ ಇದೆ. ಆ ಪೀಡನ ಹೇಗಪ್ಪ ಮನೆಯಿಂದ ಆಚೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ದೇವ್ರ ದೊಡ್ಡವನು. ಅದರ ಅಪ್ಪ ಅಮ್ಮ ಮಗುನ ಹುಡ್ಕೊಂಡು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ತಲೆ ಕೆಡಿಸ್ಕೊಳ್ಳೋದು ತಪ್ಪು. ಆ ಮಗುನ ಪೀಡೆ ದರಿದ್ರ ಅಂತ ಯಾಕೆ ಬೈತೀಯಾ? ಆ ಮಗು ಏನು ತಪ್ಪು ಮಾಡಿದೆ? ಇನ್ನೇನೋ ಮಾಡಬೇಕಿತ್ತು. ಒಡವೆ ಆಸ್ತಿಗೋಸ್ಕರ ಯಾವುದೋ ದರಿದ್ರ ಮಗುನ ಕರ್ಕೊಂಡು ಬಂದರೆ ಅದನ್ನು ಕೂರಿಸಿ ಆರತಿ ಎತ್ತಬೇಕಾಗಿತ್ತಾ? ಆ ಮಾಲ್ತಿ ರಾಗಿಣಿ ಇಬ್ಬರು ಇನ್ನೇನು ಆಸ್ತಿ ಒಡವೆ ಸಿಕ್ಕೇ ಬಿಡ್ತು ಅಂತ ಹಿರಿ ಹಿಗ್ತಾ ಇದ್ರು. ರಾಗಿಣಿ ನೋಡು, ಊಸರು ಒಳ್ಳಿ ಥರ ಬಣ್ಣ ಬದಲಾಯಿಸ್ಬಿಟ್ಲು. ದೇವ್ರ ದೊಡ್ಡವನು ಕಣ.
ಅವ್ರ ದುರಾಸೆಗೆ ತಕ್ಕ ಶಾಸ್ತಿನೇ ಮಾಡ್ದ. ಆ ಮಗುಗೆ ಅಪ್ಪ ಅಮ್ಮ ಸಿಕ್ಕಿರೋದು ಖುಷಿನೇ, ಆದರೆ ಮನೆ ಬಿಟ್ಟು ಹೋಗ್ತಿದೆಯಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿದೆ. ಯಾಕಮ್ಮ ಬೇಜಾರಾಗಬೇಕು? ಅದೇನು ಇಲ್ಲೇ ಇತ್ತಾ? ನೆನ್ನೆ ಮೊನ್ನೆ ಬಂದಿರೋ ಮಗು ಅದು, ಅದಕ್ಕೆ ಯಾಕೆ ಇಷ್ಟೊಂದು ವೈಭವ? ನಾಳೆ ನಿನಗೆ ಒಂದು ಮಗು ಆದರೆ ಆ ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಮಗು ಈ ಮನೆಗೆ ಹಿರಿ ಮಗು ಅನ್ಸ್ಕೊಳತ್ತೆ. ನಮ್ಮ ಮಗು ಲೆಕ್ಕಕ್ಕಿಲ್ಲದೆ ಇರೋಗಾಗುತ್ತೆ. ಇದೆಲ್ಲ ಬೇಕಾ? ನೀನೇನು ಹೇಳು ಭಾಮಿನಿ, ಆ ಯಶೋದ ಗೋಳಾಡಿದ್ದು ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ಕಣೆ. ಸಾಕು ಬಾಯ್ ಮುಚ್ಚ್ರಿ. ಅದನ್ನ ಹೆತ್ತೋಳು ಗೋಳಾಡ್ತಿದ್ಲಲ್ಲ, ಅದು ಕಣ್ಣಿಗೆ ಬೀಳಿಲ್ವಾ ನಿಮಗೆ? ಅದೇನು ಯಶೋದ ಮೇಲೆ ಅಷ್ಟೊಂದು ಅನ್ಕಪ್ಪ? ಆ ಮಗು ಈ ಮನೆಗೆ ಬಂದು 2-3 ದಿನ ಆಗಿಲ್ಲ, ಆಗಲೇ ಆ ಮಗು ಮೇಲೆ ಈ ಮನೇಲಿರೋರ್ಗೆಲ್ಲರಿಗೂ ಅದೇನು ಪ್ರೀತಿ, ಅದೇನು ಅನುಕಂಪ. ಹಾಂ ಎಲ್ಲ ಆ ಮಗುನ ಮುದ್ದಾಡೋರೆ. ಇನ್ನು ಆ ಮಗು ಈ ಮನೇಲೇ ಇದ್ದರೆ ಅದ್ರ ವೈಭವ ಮುಂದೆ ನಾವೆಲ್ಲ ಕಾಲು ಕಸ ಆಗ್ಬಿಡ್ತೀವಿ. ಹೋಗ್ಲಿ ಬಿಡಮ್ಮ, ಆ ಮಗು ನಾಳೆ ಹೊರಟೋಗುತ್ತಲ್ಲ, ನಿನ್ನ ಮನ್ಸನ್ನು ಯಾಕೆ ಹಾಳು ಮಾಡ್ಕೊಡ್ತೀಯ? ಅದನ್ನು ಇವತ್ತೇ ಕರ್ಕೊಂಡು ಹೋಗಬೇಕಾಗಿತ್ತು. ಅದ್ರ ಅಪ್ಪ ಅಮ್ಮ ತಪ್ಪು ಮಾಡಿಬಿಟ್ರು. ನಾಳೆ ಇವ್ರು ಇನ್ನೇನು ಕಿತಾಪತಿ ತೆಗಿತಾರೋ ಏನೋ, ಅದಕ್ಕೆ ಹಬ್ಬ ಬೇರೆ ಕೇಡು. ನಾನು ಹೋಗಿ ಯಾವ ಹಬ್ಬದ ಅಡುಗೆನೂ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬರ್ತೀನಿ. ಯಾವ ಕಿತಾಪತಿನೂ ತೆಗಿಯಲ್ಲ ಅತ್ತೆ. ಅಕ್ಕ ಮಗುಗೊಂದು ಹಬ್ಬದೂಟ ಹಾಕಿ ಕಳ್ಸೋಣ ಅಂತ ಉಳಿಸ್ಕೊಂಡಿದ್ದಾರೆ. ನಾವು ಯಾರೂ ಅದಕ್ಕೆ ಅಡ್ಡಿ ಮಾಡೋದು ಬೇಡ. ಪ್ಲೀಸ್ ನೀವು ಸುಮ್ಮನಿದ್ಬಿಡಿ. ಹೌದಮ್ಮ, ನೀನು ಈ ವಿಷಯದಲ್ಲಿ ತಲೆ ಹಾಕಕ್ಕೆ ಹೋಗ್ಬೇಡ. ಅದಕ್ಕೆ ಆ ಮಗುನ ತನ್ನ ಮಗು ಅಂತ ಒಪ್ಕೊಂಡಿದ್ರು. ಅವ್ರನ್ನ ಬಿಟ್ಟು ಹೋಗ್ತಿರೋದು ಅವ್ರ ಮನ್ಸಿಗೂ ಆಘಾತ ಆಗಿರುತ್ತೆ. ನೀನು ಮತ್ತೆ ಹೋಗಿ ಅವ್ರ ಮನಸ್ಸನ್ನು ನೋವಿಸ್ಬೇಡ. ಅವ್ರ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಬಿಡು. ಆಹಾ, ಇವರಿಬ್ಬರು ಆ ಮಗು ತಮ್ಮ ಮಗು ಅನ್ನೋ ಥರ ಆಡ್ತವೆ. ಕಣ್ ಮಕ್ಕಳ ಮೇಲೆ ಆಸೆ ಪಡೋದನ್ನ ಬಿಟ್ಟು ತಮಗೂ ಒಂದು ಮಗು ಆಗಲಿ ಅಂತ ಯೋಚನೆ ಮಾಡಲ್ಲ. ಏನು ಹುಚ್ಚು ಹುಡುಗ್ರ ಏನೋ. ಅದೇ ನನಗಂತೂ ಜೀವಂತ ಮಕ್ಕಳನ್ನ ಕೊಡ್ಲಿಲ್ಲ, ಕೊಟ್ಟೆಲ್ಲ ಮಕ್ಕಳನ್ನು ಕಿತ್ಕೊಂಡ್ಬಿಟ್ಟ. ಈ ಮಗುನ ನನ್ನ ಮಗ ಅಂತ ಕಾಯ ವಾಚ ಮನಸ್ಸ ಒಪ್ಪಿ ಕರ್ಕೊಂಡು ಬಂದೆ. ಇವನು ನಮ್ಮ ಬದುಕಿಗೆ ಆಸರೆ ಆಗ್ತಾನೆ, ನಮ್ಗೆ ಸದ್ಗತಿ ಕೊಡ್ತಾನೆ ಅಂತ ಕನಸು ಕಂಡಿದ್ದೆ. ಈಗ ಇವನು ದೂರ ಮಾಡ್ತಿದ್ದಾನೆ. ಅಮ್ಮ, ನಾನು ಇದೀನಲ್ಲಮ್ಮ, ನಾನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಮ್ಮ. ಅಳ್ಬೇಡ ಅಮ್ಮ. ಸಮಾಧಾನ ಮಾಡ್ಕೋ ಯಶೋದ. ಏನ್ ಮಾಡಕ್ಕಾಗುತ್ತೆ? ನಾವು ಕೇಳ್ಕೊಂಡ್ ಬಂದಿರೋದೇ ಇಷ್ಟು. ಬೇರೆ ಯಾವ್ದಾದ್ರು ಮಗು ಸಿಗುತ್ತೋ ಏನೋ, ಪ್ರಯತ್ನ ಮಾಡೋಣ. ಬೇಡ ರೀ, ನನಗೆ ಯಾವ ಮಕ್ಕಳು ಬೇಡ. ನಾನು ಹೀಗೆ ಬಂಜೆ ಥರನೇ ಇದ್ಬಿಡ್ತೀನಿ. ಇವನನ್ನ ಆ ದೇವರು ನನಗೋಸ್ಕರನೇ ಕಳಿಸ್ತಾ ಅಂತ ಅಂದ್ಕೊಂಡೆ. ಆದ್ರೆ ಈಗ ಇವನು ನನ್ನ ಕೈ ಬಿಟ್ಟು ಹೋಗ್ತಾ ಇದ್ದಾನೆ. ಅಂದಮೇಲೆ ಆ ದೇವ್ರಿಗೆ ನಮಗೆ ಮಕ್ಕಳನ್ನ ಕೊಡೋದು ಇಷ್ಟ ಇಲ್ಲ ಅನ್ನೋದು ಗ್ಯಾರಂಟಿ ಆಯ್ತು ತಾನೆ. ಬೇಡ ಬಿಡಿ, ನಾನೆಂತ ಅನ್ನೋದು ದೃಷ್ಟ.